ಇದು ಪೂರ್ತಿ 200 kg ಇರುತ್ತೆ. ನಾನೇನ್ ಲೆಕ್ಕ ಹಾಕೋ ಅವಶ್ಯಕತೆ ಇಲ್ಲ, ನೀನ್ ಹೋಗು. ಓಕೆ ಮೇಡಮ್, ಸ್ವೀಟ್ಸ್ ಬಂದಿದೆ ಅಂತ ಜಾನಕಮ್ಮ ಅವ್ರಿಗೆ ಕಾಲ್ ಮಾಡಿ ಹೇಳಿ ಮೇಡಮ್. ಸರಿ, ಹೇಳ್ತೀನಿ ಬಿಡು, ನೀನು ಹೋಗು. ಓಕೆ ಮೇಡಮ್. ಏನೇ ಮುದುಕಿ, ದೇವಸ್ಥಾನದಲ್ಲಿ ನೀನು, ನನ್ನ ಮನೇಲಿ ನೀನ್ ಸೊಸೆ, ನನಗೆ ಅವಮಾನ ಮಾಡ್ತೀರಾ? ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೀನಿ. 1000 ರೂಪಾಯಿ ಬೆಲೆ ಬಾಳೋ ಸ್ವೀಟ್ಸ್ನ ಮಾರ್ತಾ ಇದ್ದೀನಿ. ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನು ಸತ್ಯವತಿ ಮಾತಾಡ್ತಿರೋದು. ನನ್ನ ಹತ್ರ 200 kg ಸ್ವೀಟ್ಸ್ ಇದೆ. ಅರ್ಧ ರೇಟ್ಗೆ ಕೊಟ್ಬಿಡ್ತೀನಿ, ಬೇಗ ಬಾ. ಹೇಳಿ ರಾಮರೆಡ್ಡಿ ಅವರೇ, ಸ್ವೀಟ್ಸ್ ಡೆಲಿವರಿ ಆಯ್ತಾ? ಟೇಸ್ಟ್ ಹೇಗಿದೆ? ನಾಚಿಕೆ ಆಗ್ಬೇಕು. ಸ್ವೀಟ್ಸ್ ಬಂದಿದ್ರೆ ತಾನೇ ರುಚಿ ಹೇಗಿದೆ ಹೇಳೋದಕ್ಕೆ. ಸ್ವೀಟ್ಸ್ ಇನ್ನೂ ಬಂದಿಲ್ಲ ಅಂದ್ರೆ? ನಮ್ ಮ್ಯಾನೇಜರ್ ಆಗ್ಲೇ ತಗೊಂಡ್ ಹೊರಟ್ನಲ್ಲ. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮ್ಮ ಮಾತಿನ ಅರ್ಥನ? ನೋಡಿ, ನೀವೀಗ ಮಾಡಿರೋ ಕೆಲಸದಿಂದ ಸಂಬಂಧಿಕರ ಮುಂದೆ, ಫ್ರೆಂಡ್ಸ್ ಮುಂದೆ ನನ್ನ ಮರ್ಯಾದೆ ಹೋಯ್ತು. ನಿಮ್ ಸ್ವೀಟ್ ಶಾಪ್ ಅಲ್ಲಿ ಆರ್ಡರ್ ಕೊಟ್ಟಿದ್ದು ನನ್ನ ಮೂರ್ಖತನ ಅಂತ ಈಗ ಅರ್ಥ ಆಯ್ತು. ಇನ್ ಜೀವನದಲ್ಲೇ ನಿಮ್ ಸ್ವೀಟ್ ಶಾಪ್ಗೆ ನನ್ನ ಹೆಜ್ಜೆ ಕೂಡ ಇಡಲ್ಲ. ಅತ್ತೆ, 1 ನಿಮಿಷ ಫೋನ್ ಇಲ್ಕೊಡಿ. ಹಲೋ ರಾಮರೆಡ್ಡಿ ಅವರೇ, ಆಲ್ರೆಡಿ ನಮ್ಮ ಮ್ಯಾನೇಜರ್ ಹೊರಟಿದ್ದಾರೆ. ನನ್ನ ಪ್ರಕಾರ ಇನ್ನೊಂದು 5 ನಿಮಿಷದಲ್ಲಿ ಅವರಲ್ಲಿರ್ಬೇಕು. ಯಾಕೆ ಈಗ ಬಂದ ಸ್ವೀಟ್ಸ್ ನನ್ನ ತಲೆ ಮೇಲೆ ಸುರಿತಾರ? ಆಲ್ರೆಡಿ ಫಂಕ್ಷನ್ ಮುಗ್ದು ಗೆಸ್ಟ್ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಊಟ ಮಾಡ್ತಿರೋರು ಸ್ವೀಟ್ಸ್ ಎಲ್ಲಿ ಅಂತ ಕೇಳಿದ್ರೆ ನಾನು ತಲೆ ತಗ್ಸೋ ರೀತಿ ಆಗಿದೆ. ನೀವು ಮಾಡಿರೋ ಕೆಲಸಕ್ಕೆ ಸಂಬಂಧಿಕರಿಂದ ನಾನು ಮಾತು ಕೇಳಬೇಕಾಗಿದೆ. ನಿಮ್ ಕೈಲಿ ಆಗಲ್ಲ ಅಂದ್ರೆ ಸ್ವೀಟ್ ಶಾಪ್ ಮುಚ್ಚಿ ಬೇರೆ ಕೆಲಸ ನೋಡ್ಕೊಳ್ಳಿ. ಅದನ್ ಬಿಟ್ಟು ನಮ್ಮಂತವ್ರ ಮರ್ಯಾದೆ ಜೊತೆ ಯಾಕೆ ಆಟ ಆಡ್ತೀರಾ? ಕೆಲಸ ಮಾಡೋದಕ್ ಬರಲ್ಲ, ಹೆಸರು ಮಾತ್ರ ಜಾನಕಮ್ಮ ಸ್ವೀಟ್ಸ್ ಅಂತೆ. ಆ ಬೋರ್ಡ್ನ ತಗೊಂಡೋಗಿ ಕೆಂಗೇರಿ ಮೋರಿಗೆ ಬಿಸಾಕ್ರಿ. ಹಲೋ ಹಲೋ ರಾಮರೆಡ್ಡಿ ಅವರೇ, ಎಲ್ಲೋ ಏನೋ ತಪ್ಪು ನಡೆದಿರುತ್ತೆ ಅನ್ಸುತ್ತೆ. ಅದಕ್ಕೆ ಇಷ್ಟೊತ್ತಾದ್ರೂ ಇನ್ನೂ ಅವ್ರ ಮನೆಗೆ ಸ್ವೀಟ್ಸ್ ತಲುಪಿಲ್ಲ ಅಂದ್ರೆ ಏನು? ಅಲ್ಲಿ ನೋಡಿ, ಮ್ಯಾನೇಜರ್ ಬರ್ತಿದ್ದಾರೆ. ರಾಮರೆಡ್ಡಿ ಮನೆಗೆ ಸ್ವೀಟ್ಸ್ ಡೆಲಿವರಿ ಆಯ್ತು ಮೇಡಮ್. ಏನು ಡೆಲಿವರಿ ಕೊಟ್ಟು ಬಂದೆ ಮೇಡಮ್. ಅತ್ತೆ, ಎಲ್ಲೋ ಏನೋ ತಪ್ಪು ನಡೆದಿದೆ. ಇಮಿಡಿಯೇಟ್ ಆಗಿ ಕ್ಲಾರಿಟಿ ತಗೊಂಡು ರಾಮರೆಡ್ಡಿಗೆ ನಾವು ಇನ್ಫಾರ್ಮ್ ಮಾಡೋದು ಬೆಟರ್. ಮ್ಯಾನೇಜರ್, ನೀನ್ ಡೆಲಿವರಿ ಮಾಡಿರೋ ಅಡ್ರೆಸ್ ಎಲ್ಲಿ ಅಂತ ಗೊತ್ತಾ? ಗೊತ್ತು ಮೇಡಮ್. ಅತ್ತೆ, ನಾವೇ ಒಂದ್ಸಲ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು. ನಡೀರಿ ಹೋಗೋಣ. ಸರಿ ಹೋಯ್ತು ಬಿಡು. ಮೊದ್ಲು ನೀನ್ ಇಲ್ಲಿಂದ ಹೋಗು. ಯಾರಾದ್ರೂ ನೋಡಿದ್ರೆ ತೊಂದ್ರೆ ಆಗತ್ತೆ, ಹೋಗು. ಸತ್ಯ, ಇದ್ದಕ್ಕಿದ್ದಂಗೆ ನಿಂಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಆ ಆಟೋ ಸೂರಿ ಕೊಟ್ನಾ? ಅವನ್ ನನಗ್ಯಾಕೆ ಕೊಡ್ತಾನೆ? ನೀನೇನಾದ್ರೂ ಮಾರಿರ್ತೀಯ, ಅದಕ್ಕೆ ಅವನು ದುಡ್ಡು ಕೊಟ್ಟಿರ್ತಾನೆ. ಎಲ್ಲದಕ್ಕೂ ನನ್ ಮೇಲೆ ಅನುಮಾನ ಪಡ್ಬೇಡ್ರಿ. ನಿನ್ನೆ ನಮ್ ಬೀದಿಲಿ ಫಂಕ್ಷನ್ ಆಯ್ತಲ್ಲ, ಅಲ್ಲಿ ಹೋಗಿ ಎಷ್ಟೊಂದ್ ಕಷ್ಟಪಟ್ಟು ಊಟ ಮಾಡಿರೋ ಎಲೆ ಎತ್ತಿದೀನಿ. ಅಷ್ಟ್ ಕಷ್ಟಪಟ್ಟಿದ್ದಕ್ಕೆ ಅವ್ರು ನನಗೆ ಕೊಟ್ಟಿರೋ ದುಡ್ಡಿದು. ಈ ದುಡ್ಡನ್ನ ಅನುಮಾನಿಸಿದ್ರೆ ಕಣ್ಣು ಹೊಟ್ಟೋಗುತ್ತೆ. ಕಣ್ಣು ಹೋದ್ರೂ ಚಿಂತೆ ಇಲ್ಲ ಕಣೆ, ಮರ್ಯಾದೆ ಹೋಗುತ್ತೇನೋ ಅಂತ ಭಯ ಆಗ್ತಿದೆ. ನಿಮ್ ಮರ್ಯಾದೆಗೆ ಫೆವಿಕಾಲ್ ಹಾಕಿ ಅಂಟ ಹಾಕಿದೀನಿ, ಎಲ್ಲೂ ಹೋಗಲ್ಲ. ನಡೀರಿ ಹೋಗೋಣ. ನನ್ಗೆ ಮೋಸ ಮಾಡಿ ನಿಮ್ಮಮ್ಮನ್ ಕಟ್ಕೊಂಡಿರೋ ನಿಮ್ಮಪ್ಪ, ಅವನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ನೀನ್ ಮಾಡಿದ ತಪ್ಪಿಗೆ ಹುಟ್ಟಿರೋ ಈ ಮಗು, ನಿಮ್ ಅಕ್ರಮ ಸಂಬಂಧನ್ ಕಾಪಾಡಿದಿ ಗುಮಾಸ್ತ. ನೀವ್ 4 ಜನ ಈ ಜನ್ಮದಲ್ಲಿ ನನ್ ಕಣ್ಣಕ್ ಕಾಣ್ಬಾರ್ದು. ಹೋಗಿ, ಹೊರಟೋಗಿ. ಮತ್ತೆ ಅದೇನ ಅನಾಹುತ ಮಾಡಿದ್ಲೋ. ಈ ಸಲ ನೇರವಾಗಿ ಜಾನ್ಕಮ್ನವರೇ ಬಂದ್ರು. ಅಯ್ಯೋ,
ಕಣ್ಣಿಗೆ ಬಿದ್ದೆ ಅಂದ್ರೆ ಸುಟ್ಟು ಭಸ್ಮ ಮಾಡ್ಬಿಡ್ತಾರೆ. ನೀನು ಸ್ವೀಟ್ಸ್ ಕೊಟ್ಟಿದ್ದು ಈ ಮನೆಗಾ? ಹೌದು ಮೇಡಮ್. ಈ ಮನೆ ನಿಂಗ್ ಮುಂಚೆನೆ ಗೊತ್ತಾ? ಗೊತ್ತಮ್ಮ, ದೇವಸ್ಥಾನದಲ್ಲಿ ನಮ್ ಜೊತೆ ಜಗಳ ಮಾಡಿದ್ದು, ನಮ್ ಚಪ್ಲಿ ಎಲ್ಲ ಕದ್ದಿದ್ದು ಆ ಸತ್ಯವತಿ ಮನೆ ಇದೆ. ಸ್ವೀಟ್ ನ ಡೆಲಿವರಿ ಕೊಡಕ್ ಮುಂಚೆ ಸರಿಯಾದ ಅಡ್ರೆಸ್ ಕೊಡ್ತಿದ್ದೀನ ಇಲ್ವಾ ಅಂತ ಚೆಕ್ ಮಾಡಿಲ್ವಾ? ನೀವು ಹೇಳಿದ ಅಡ್ರೆಸ್ಸು ಡೋರ್ ನಂಬರ್ 61 ಅಲ್ವಾ ಮೇಡಮ್? ಅದಕ್ಕೆ ಇಲ್ಲಿ ಕೊಟ್ಟೆ ಮೇಡಮ್. ಅತ್ತೆ, ಆ ಡೋರ್ ನಂಬರ್ ನೋಡಿ. ಅಲ್ಲಿ 19 ಅಂತ ಇದ್ರೆ ನೀನ್ 61 ಅಂತಿದ್ಯಲ್ಲ? ನಾನು ನೋಡಿದಾಗ 61 ಇತ್ತು ಮೇಡಮ್. ಅರ್ಥ ಆಯ್ತು ಅತ್ತೆ. ನಮ್ಮ ಅಂಗಡಿಯಿಂದ ಬಂದಿರೋ ಸ್ವೀಟ್ಸ್ ಅಂತ ಗೊತ್ತಾಗಿ ಬೇಕು ಅಂತ ಅದನ್ನೆಲ್ಲ ಹಾಳು ಮಾಡೋದಕ್ಕೆ ಈ ರೀತಿ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿದ್ದಾರೆ. ಮೋಸ ಮಾಡಿ ಆ ಸ್ವೀಟ್ಸ್ನೆಲ್ಲ ಕಳ್ತನ ಮಾಡಿದ್ದಾರೆ. ಇವತ್ತು ಅವಳ ನಾವ ಅಂತ ಗೊತ್ತಾಗ್ಬೇಕು. ನಡೀರಿ ಹೋಗೋಣ. ಅಪ್ಪ, ಏ ಸತ್ಯವತಿ, ಸತ್ಯವತಿ, ಬಾರೆ ಹೊರಗಡೆ. ಜಾನಕಮ್ಮ ಅವ್ರ ಫ್ಯಾಮಿಲಿ ಪ್ಯಾಕ್ ಬೇಗನೆ ಬಂದಿದೆ. ನೋಡೋಣ ಏನ್ ಮಾಡ್ತಾರಂತ. ಈ ರೀತಿ ಮೋಸ ಮಾಡಿ ಬದುಕಕ್ಕೆ ನಿನಗೊಂಚೂರು ನಾಚಿಕೆ ಆಗೋದಿಲ್ವಾ? ಅಷ್ಟಕ್ಕೂ ನಿಂಗೆ ದುಡ್ಡು ಬೇಕು ಅನ್ಸಿದ್ರೆ ನಮ್ಮನೆಗ್ ಬಂದ್ ಕೈ ಚಾಚಿದ್ರೆ ಕೇಳ್ದಷ್ಟು ಭಿಕ್ಷೆ ಆಗ್ತಿದೆ. ಆದ್ರೆ ನೀನೇನ್ ಮಾಡ್ದೆ? ನಮ್ ಸ್ವೀಟ್ಗಳನ್ನೆಲ್ಲ ಕಳ್ತನ ಮಾಡಿ ಕಸ್ಟಮರ್ ಹತ್ರ ನಮ್ ಮರ್ಯಾದೆನೆಲ್ಲ ತೆಗ್ದಿದ್ಯಾ. ಎಷ್ಟೋ ವರ್ಷಗಳಿಂದ ಕಾಪಾಡ್ಕೊಂಡ್ ಬರ್ತಾ ಇರೋ ನಮ್ಮ ವ್ಯಾಪಾರನ, ನಮ್ ಗೌರವನ ಸರ್ವನಾಶ ಮಾಡ್ದೆ. ಕಸ್ಟಮರ್ ಮುಂದೆ ತಲೆ ಎತ್ತದೇ ಇರೋ ಹಾಗೆ ಮಾಡ್ದೆ. ಅಮ್ಮ, ಇವ್ರು ಹೇಳ್ತಾ ಇರೋದು ನಿಜನಾ? ಅವ್ರ ಸ್ವೀಟ್ಸ್ನ ನೀನ್ ಮೋಸ ಮಾಡಿ ತಗೊಂಡ್ಯಾ? ಅವ್ರಿಗೇನೋ ವಯಸ್ಸಾಗಿದೆ, ಅದಕ್ಕೆ ತಲೆ ಕೆಟ್ಟೋರ್ ಹಾಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ನಿನ್ ಬುದ್ಧಿಗೆ ಏನಾಗಿದ್ಯೆ? ಯಾರು ಏನ್ ಹೇಳಿದ್ರು ನಂಬಿಡ್ತ್ಯಾ? ಏನ್ ಬೊಗಳ್ತಾ ಇದ್ಯೆ? ನಮ್ಮತ್ತೆ ಅವ್ರಿಗೆ ತಲೆ ಕೆಟ್ಟಿದೆ ಅಂತ ಹೇಳ್ತಾ ಇದ್ಯಾ ನಿನ್ನ? ಮೇಡಮ್, ಪ್ಲೀಸ್ ಮೇಡಮ್, ದಯವಿಟ್ಟು 1 ನಿಮಿಷ ಇರಿ. ನಮ್ಮಮ್ಮನಿಂದ ನಿಮ್ಗೇನಾದ್ರೂ ನಷ್ಟ ಆಗಿದ್ರೆ ಅದೇನು ಅಂತ ನಂಗೆ ಹೇಳಿ. ಅದಕ್ಕೆ ಏನ್ ಕೊಡ್ಬೇಕೋ ನಾನು ಕೊಡ್ತೀನಿ. ಏನ್ ಕೊಡ್ತೀಯಾ? ನಿಮ್ಮ ಅಮ್ಮನಿಂದ ಕಳ್ಕೊಂಡಿದ್ ಮಾನ ಮರ್ಯಾದೆ ವಾಪಸ್ ಕೊಡ್ತೀಯಾ? ನಿಮ್ಮಮ್ಮ ಕದ್ದಿದ್ದು ನಮ್ ದುಡ್ಡು ಆಗಿದ್ರೆ ಭಿಕ್ಷೆ ಹಾಕ್ದೆ ಅನ್ಕೊಂಡು ಹೊರಟೋಗ್ತಿದ್ದೆ. ಆದ್ರೆ ನಿಮ್ಮಮ್ಮ ಕದ್ದಿದ್ದು ಕಸ್ಟಮರು ನಮ್ಮ ಮೇಲೆ ಇಟ್ಕೊಂಡಿರೋ ನಂಬಿಕೆನ, ನಮ್ಮ ನಿಯತ್ತನ್ನ. ಈ ಜಾನಕಮ್ಮ ಏನ್ ಬೇಕಾದ್ರೂ ಕ್ಷಮಿಸ್ತಾಳೆ, ಮೋಸನ ದ್ರೋಹನ ಯಾವತ್ತೂ ಕ್ಷಮಿಸಲ್ಲ. ತಪ್ಪು ಮಾಡಿರೋ ನಿಮ್ಮಮ್ಮನ್ಗೆ ಶಿಕ್ಷೆ ಆಗ್ಲೇಬೇಕು. ಸುಹಾಸಿನಿ, ಪೊಲೀಸ್ ಅವ್ರಿಗೆ ಫೋನ್ ಮಾಡು. ಮೇಡಮ್ ಮೇಡಮ್, ಸ್ವಲ್ಪ ಇರಿ ಮೇಡಮ್. ಅಮ್ಮ, ನೋಡಿದ್ಯಾ ನಿನ್ನಿಂದ ಇವ್ರಿಗೆ ಎಷ್ಟು ಅವಮಾನ ಆಗಿದೆ ಅಂತ, ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಅವ್ರ ಹತ್ರ ಕ್ಷಮಾಪಣೆ ಕೇಳಮ್ಮ. ಇಲ್ಲ ಅಂದ್ರೆ ಅವ್ರು ತಗೊಳ್ಳೋ ನಿರ್ಧಾರಕ್ಕೆ ನಮ್ ಜೀವನ ಖಂಡಿತ ಹಾಳಾಗತ್ತೆ ಅಮ್ಮ. ಏನೇ ಅವ್ರ ಜೊತೆ ನಿನಗೂ ತಲೆ ಕೆಟ್ಟಿದ್ಯಾ ಹೇಗೆ? ಅಷ್ಟಕ್ಕೂ ನಾನು ಏನ್ ತಪ್ಪು ಮಾಡ್ದೆ ಅಂತ ಇವ್ರ ಹತ್ರ ಕ್ಷಮೆ ಕೇಳ್ಬೇಕು? ಪ್ರಾಣ ಹೋದ್ರೂ ಇವ್ರ ಹತ್ರ ನನ್ ಕ್ಷಮೆ ಕೇಳಲ್ಲ. ಯಾರಿಗ್ ಬೇಕಾಗಿದ್ಯಾ ನೀನ್ ಕ್ಷಮೆ ಕೇಳೋದು? ನಾವಿಲ್ಲಿವರೆಗೂ ಬಂದಿದ್ದು ನಿನ್ ಹತ್ರ ಕ್ಷಮೆ ಕೇಳಿಸ್ಕೊಳ್ಳೋದಕ್ಕಲ್ಲ, ಮೊನ್ನೆ ಥರ ನಿನ್ನ ಕ್ಷಮಿಸಿ ಹೋಗೋದಕ್ಕೂ ಅಲ್ಲ. ನಿನ್ಗೆ ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಅಂತಲೇ ಬಂದಿದ್ದು. ಸುಹಾಸಿನಿ ಅವರೇ, ನಮ್ಮಮ್ಮ ಮಾಡಿದ್ದು ತಪ್ಪೆ. ಹೋಗಿರೋ ನಿಮ್ ಮರ್ಯಾದೆನ ವಾಪಸ್ ಕೊಡಕ್ ಆಗದೆ ಇರ್ಬೋದು. ನಿಮ್ಗಾಗಿರೋ ನೋವನ್ನ ನಾನು ಕಡಿಮೆ ಮಾಡಕ್ಕಾಗಲ್ಲ. ಆದ್ರೆ ನಿಮ್ಗಾಗಿರೋ ನಷ್ಟಕ್ಕೆ ನಾನು ಪರಿಹಾರ ಕೊಡ್ತೀನಿ. ನೀವು ಕಳ್ಕೊಂಡಿರೋ ಸ್ವೀಟ್ ರೇಟ್ ಎಷ್ಟು ಅಂತ ಹೇಳಿ, ಸಾಲ ಮಾಡಿ ಆದ್ರೂ ಕೊಡ್ತೀನಿ. ಅವಶ್ಯಕತೆ ಇಲ್ಲ. ಸತ್ಯವತಿ ಮನ್ಸಲ್ಲಿ ಏನೋ ಇಟ್ಕೊಂಡಿದ್ದಾಳೆ. ಅದಕ್ಕೆ ಪ್ರತಿ ಸಲನೂ ನಮ್ ಜೊತೆ ಜಗಳ ಆಡೋದಿಕ್ಕೆ ಬರ್ತಿದ್ದಾಳೆ. ನಮ್ ಒಳ್ಳೆತನನ ಕೇವಲವಾಗಿ ನೋಡ್ತಿದ್ದಾಳೆ.
ಒಂದು ಸಲ ನಾವೇನು ಅಂತ ಇವಳು ತೋರ್ಸಿದ್ರೆ ಇನ್ನೊಂದು ಸಲ ನಮ್ಮ ಹೆಸರು ನೆನ್ಸ್ಕೊಳಕ್ಕೂ ಇವಳು ಹೆದರ್ಕೊಳ್ಬೇಕು. ಇನ್ನು ನೋಡ್ತಾ ಇದೆಯಲ್ಲ ಅದ್ಗೆ ಪೊಲೀಸರಿಗೆ ಫೋನ್ ಮಾಡಿ. ನೀವೇನ್ ಮಾಡೋದು? ನಾನೇ ಖುದ್ದಾಗಿ ಪೊಲೀಸಿಗೆ ಕಾಲ್ ಮಾಡ್ತೀನಿ. ಜಾನಕಮ್ಮೋರ್ ಫ್ಯಾಮಿಲಿ ಮಾತಿಗೂ ನಮ್ಮ ಮನೆ ಮುಂದೆ ಬಂದು ನೀವು ಸೆನ್ಸ್ ಮಾಡ್ತಿದ್ದಾರೆ ಅಂತ ಕೇಸ್ ಹಾಕ್ತೀನಿ. ಏನಂದೆ? ನಮ್ ಮೇಲೆ ಕೇಸ್ ಹಾಕ್ತೀಯಾ? ಇನ್ನೇನ್ ಮತ್ತೆ? ಏನ್ ಸಾಕ್ಷಿ ಇದೆ ಅಂತ ನಮ್ಮನೆ ಮುಂದೆನೆ ಬಂದು ನನ್ನೇ ಕಳ್ಳಿ ಅಂತಿದ್ದೀರಾ? ಎಲ್ಲಿ ಅವನು ನನಗ್ ಸ್ವೀಟ್ ಕೊಟ್ಟಿದ್ದಾನೆ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ತೋರಿಸಿ. ಏನೇ ಸಾಕ್ಷಿಗಳು ಹೇಗೂ ಇಲ್ವಲ್ಲ ಅಂತ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಯಾ? ನಿಂಗೆ ಸ್ವೀಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇವರೇ ಸಾಕ್ಷಿ. ಆ ವಿಷಯನೇ ಮರ್ತೋಗಿದ್ಯಾ ಅನ್ಸತ್ತೆ. ಓಹೋ, ನಿಜಾನಾ? ಹಾಗಾದ್ರೆ ನಾನ್ ಇವನಿಗೆ 10 ಕೆಜಿ ಬಂಗಾರ ಕೊಟ್ಟಿದ್ದೀನಿ. ಅದಕ್ಕೆ ನಾನೇ ಸಾಕ್ಷಿ. ನನ್ ಬಂಗಾರ ನನಗ್ ವಾಪಸ್ ಕೊಡಿ, ನಿಮ್ ಸ್ವೀಟ್ ನ ನಿಮಗ್ ವಾಪಸ್ ಕೊಡ್ತೀನಿ. ಸತ್ಯವತಿ, ನನ್ನ ಸಹನೇನ ಪರೀಕ್ಷೆ ಮಾಡಬೇಡ. ಅದರ ಪರಿಣಾಮ ತುಂಬಾ ಭಯಂಕರವಾಗಿರುತ್ತೆ. ನಂದು ಸೇಮ್ ಡೈಲಾಗ್. ಸಾಕ್ಷಿ ಇಲ್ದೇನೆ ಇಷ್ಟ ಬಂದ್ ಹಾಗೆ ಮಾತಾಡಿದ್ರೆ ಆಮೇಲೆ ನಾನು ಕೂಡ ಬಾಯಿಗೆ ಬಂದಾಗ ಮಾತಾಡ್ಬೇಕಾಗತ್ತೆ. ನೀವು ಫೀಲ್ ಆಗ್ತೀರಾ. ಮರ್ಯಾದೆಯಾಗಿ ನಮ್ಮ ಮನೆಯಿಂದ ಆಚೆ ಹೋಗಿ. ನೀನ್ ಮಾಡಿರೋ ಕಂತ್ರಿ ಕೆಲಸ ಸಾಲ್ದು ಅಂತ ನಮ್ಮನ್ನೇ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾ ಇದ್ಯಾ? ನಿನ್ನ ಸುಹಾಸಿನಿ, ಇರು. ಇಷ್ಟು ಕೀಳ್ಮಟ್ಟಕ್ಕಿಳಿಯೋ ಜನಗಳ ಹತ್ರ ನಾವು ಮಾತಾಡಿ ನಮ್ಮ ಸ್ಥಾನನ ನಾವು ಕೆಳಗಿಳಿಸ್ಕೋಬಾರ್ದು. ನಮ್ ಚಪ್ಲಿನ ಕದ್ದು ಬದುಕೋ ಇವಳ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಈ ಜಾನ್ಕಮ್ಮನ್ ಗೌರವಕ್ಕೆ ಧಕ್ಕೆ ಬರ್ಸಿದ್ರೆ ಅದ್ರ ಪರಿಣಾಮ ಹೇಗಿರುತ್ತೆ ಅಂತ ಚಪ್ಲಿನಲ್ಲಿ ಹೊಡೆದ ಹಾಗೆ ಹೇಳೋಣ. ನಡೀರಿ. ನೋಡಿದ್ಯಾ, ನಿಜವಾಗ್ಲೂ ನಾನು ಕಳ್ತನ ಮಾಡಿದ್ರೆ ಇಷ್ಟು ಸೈಲೆಂಟ್ ಆಗಿ ಅವ್ರು ಹೊಟ್ಟೋಗ್ತಾ ಇದ್ರ? ಪೊಲೀಸ್ ಕೇಸ್ ಹಾಕಿ ನನ್ನ ಒಳಗ್ ಹಾಕಿಸ್ತಾ ಇದ್ರು. ಈಗ್ಲಾದ್ರೂ ಅರ್ಥ ಮಾಡ್ಕೋ, ನಿಮ್ಮಮ್ಮ ಯಾವ ತಪ್ಪು ಮಾಡಿಲ್ಲ ಅಂತ. ಹಾಗಿದ್ರೆ ಅವ್ರಿಗೆ ಮಾಡೋ ಕೆಲ್ಸ ಇಲ್ದೆ ನಮ್ ಮನೆಗ್ ಬಂದಿದ್ರು ಅಂತ್ಯಾ? ಕರೆಕ್ಟಾಗಿ ಕೇಳಿದ್ಯಮ್ಮ. ಹೇಳೆ, ಇವಾಗ ಹೇಳೋ, ನಿನ್ ಸೆರಗಲ್ ಕಟ್ಟಿರೋ ಆ ದುಡ್ಡು ಎಲ್ಲಿಂದ ಬಂತು ಅಂತ ಹೇಳೋ. ಆಗ್ಲೇ ಹೇಳಿದ್ನಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ದುಡ್ಡ ಅ, ಅ, ಕೊಡಿ. ಏನೇ ನೀನು? ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಒಂದೇ ಸಲಕ್ಕೆ ಇಷ್ಟು ದುಡ್ಡು ಬರಲ್ಲ ಅಂತ ಎಲ್ರಿಗೂ ಗೊತ್ತು. ನಿಜ ಹೇಳಮ್ಮ, ಈ ದುಡ್ಡು ಅವ್ರ ಸ್ವೀಟ್ಸ್ ಮಾರಿದಕ್ಕೆ ಬಂತಲ್ವಾ? ಏನೇ ಮಾತಾಡ್ತಾ ಇದ್ಯಾ? ಎಂಜಿಲೆಲ್ಲ ಎತ್ತಿ ನಾನು ನನ್ ಮೇಲೆ ಆಣೆ ಮಾಡಿ ಹೇಳಮ್ಮ, ಈ ದುಡ್ಡು ಎಂಜಲಿ ಎಲ್ಲ ಎತ್ತಿದಕ್ಕೆ ಕೊಟ್ರ, ಸ್ವೀಟ್ಸ್ ಮಾರಿದಕ್ಕೆ ಕೊಟ್ರ? ಆಣೆ ಮಾಡಿದ್ಮೇಲೆ ಒಂದ್ ಮಾತು, ಮಾಡದೆ ಇದ್ದಾಗ ಒಂದ್ ಮಾತು ಆಡಲ್ಲ ನಿಮ್ಮಮ್ಮ. ನಿಜವಾಗ್ಲೂ ಆ ದುಡ್ಡು ತಲೆ ಮೇಲೆ ಇದ್ ಕೈ ತೆಗ್ದಾಗ್ಲೇ ಅರ್ಥ ಆಯ್ತು ನಾವ್ ತಲೆ ತಗ್ಸೋ ಕೆಲ್ಸ ಮಾಡಿದ್ಯಾ ಅಂತ. ಈಗ್ಲೇ ಹೋಗಿ ಅವ್ರ ದುಡ್ಡು ಅವ್ರಿಗೆ ಕೊಟ್ಟು ಬರ್ತೀನಿ. ಮೈಥಿಲಿ, ಹೇ, ನನ್ ಮಾತ್ ಕೇಳಿಸ್ಕೊಳೆ ಮೈಥಿಲಿ. ಅಬ್ಬಾ, ಇವಾಗ ನಿಮಗ್ ಸಮಾಧಾನ ಆಗ್ತಿದ್ಯಾ? ನಿಮಗ್ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ನಾನ್ ಸಂಪಾದನೆ ಮಾಡಿದ್ರು ನಿಮಗ್ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲ ನನ್ ಕರ್ಮ. ನೂರಾರು ಬ್ರಾಂಚ್ಗಳು, ಸಾವಿರಾರು ಜನ ಎಂಪ್ಲಾಯಿಗಳು, ಲಕ್ಷಾಂತರ ಜನ ಕಸ್ಟಮರ್ಸ್, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಇರೋ ಈ ಜಾನ್ಕಮ್ಮ ಸ್ವೀಟ್ ಬಿಸ್ನೆಸ್ನ ಒಬ್ಳು ಅನಾಮಿಕಳು, ಯಾರೋ ಗೊತ್ತಿಲ್ಲದೆ ಇರೋಳು ಒಂದೇ ಒಂದ್ ದಿನದಲ್ಲಿ ಕೆಟ್ಟ ಹೆಸರು ತಂದ್ಲು. ಆಕಾಶದಷ್ಟು ಎತ್ತರಕ್ಕೆ ಬೆಳೆದಿದ್ ನಮ್ ವ್ಯಾಪಾರನ ನೆಲಸಮ ಮಾಡ್ಬಿಟ್ಲು. ಈ ಕುಟುಂಬದ ಗೌರವನ ಸರ್ವನಾಶ ಮಾಡಿರೋ ಆ ಸತ್ಯವತಿನ ಸುಮ್ನೆ ಬಿಡಬಾರ್ದು. ನಮಗಾಗಿರೋ ಅವಮಾನಕ್ಕೆ
ಬಡ್ಡಿ ಸಮೇತ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನನ್ ಮನ್ಸಿಗೆ ನೆಮ್ಮದಿ ಇರಲ್ಲ, ನನ್ ಕೋಪ ಕಡಿಮೆ ಆಗಲ್ಲ. ಆ ಸತ್ಯವತಿ ವಿಷಯನ ನನಗ್ ಬಿಟ್ಬಿಡಿ ಅತ್ತೆ. ಇವಾಗ್ಲೇ ನಾನು ಕಮಿಷನರ್ಗೆ ಫೋನ್ ಮಾಡಿ ನಮ್ ಸ್ವೀಟ್ಸ್ನೆಲ್ಲ ಕಳ್ತನ ಮಾಡಿದಾಳೆ ಅಂತ ಕೇಸ್ ಹಾಕಿ ಅರೆಸ್ಟ್ ಮಾಡಿಸ್ತೀನಿ. ಆ ಸತ್ಯವತಿನೇ ಕದ್ದಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿನೇ ಇಲ್ದಿರುವಾಗ ಕೇಸ್ ಹೇಗೆ ಹಾಕ್ತೀಯಾ ಸಿಸ್ಟರು? ಅವಳು ತುಂಬಾ ಬುದ್ಧಿವಂತಿಕೆಯಿಂದ ನಮ್ಮನ್ ಮೋಸ ಮಾಡ್ತಿದ್ದಾಳೆ. ಅವಳ ಮೇಲೆ ಕೇಸ್ ಹಾಕ್ಬೇಕು ಅಂದ್ರೆ ಸಾಕ್ಷಿ ಇರ್ಲೇಬೇಕಲ್ವಾ? ಅದು ಅಲ್ದೆ ಅವಳ ಮೇಲ್ ಕೇಸ್ ಹಾಕಿದ್ರೆ ನಮಗೇನ್ ಸಿಗತ್ತೆ? ಅವಳ ಮಗಳು ಯಾವ್ದೋ ಲಾಯರ್ನ ಹಿಡ್ಕೊಂಡು ಅವಳನ್ನ ಹೊರಗೆ ಕರ್ಕೊಂಬರ್ತಾಳೆ. ಇಲ್ಲ ಅಂದ್ರೆ ಮೊದಲನೇ ತಪ್ಪು ಅಂತ ಅವಳನ್ನ ಕ್ಷಮಿಸ್ಬಿಡ್ಬೋದು. ಹಾಗಾಗಕ್ಕೆ ನಾವು ಬಿಡಬಾರ್ದು. ನಾವ್ ಅವಳಿಗೆ ಕೊಡೋ ಶಿಕ್ಷೆ ಅವಳಿಗೆ ಜೀವನ ಪೂರ್ತಿ ನೆನಪಿರ್ಬೇಕು. ಈ ಮೇಲ್ಕೋಟೆ ಜಾನ್ಕಮ್ಮಂಗೆ ಮೋಸ ಮಾಡಿದ್ರೆ ಪರಿಣಾಮ ಹೇಗಿರುತ್ತೆ ಅಂತ ಅವಳಿಗೆ ಸರಿಯಾಗಿ ರುಚಿ ತೋರಿಸ್ಬೇಕು. ನಾವ್ ಅವಳಿಗೆ ಕೊಡೋ ಅಂತ ಏಟು ಅವಳ ಜೀವನದ ಮೇಲೆ ಪರಿಣಾಮ ಬೀಳ್ಬೇಕು. ಆ ಏಟ್ಗವಳು ಹೆದ್ರಿ ಊರೇ ಬಿಟ್ಟು ಓಡೋಗ್ಬೇಕು. ಅರ್ಥ ಆಯ್ತು ಬಿಡಿಯತ್ತೆ. ಅದ್ ನಾಚಿಕೆ ಇಲ್ದಿರೋ ಸತ್ಯವತಿಗೆ ಮೈ ಮೇಲೆ ಏಟ್ ಬಿದ್ರೆ ಒಂದೇ ಒಂದಿನದಲ್ಲಿ ಮರ್ತ್ ಹೋಗ್ತಾಳೆ. ಅದೇ ಅವಳ ಜೀವನದ ಮೇಲೆ ಏಟ್ ಬಿದ್ರೆ, ಊರಿಂದ ಹೊರಗೆ ಹಾಕಿದ್ರೆ ಅವಳ ಪೀಡೆ ಶಾಶ್ವತವಾಗಿ ತೊಲಗಿ ಹೋಗುತ್ತೆ. ಹಾಗೆ ನಡಿಬೇಕು ಅಂದ್ರೆ ನಾವೀಗ್ಲೇ ಒಂದು ಕೆಲಸ ಮಾಡ್ಬೇಕು. ಅಬ್ಬಬ್ಬಬ್ಬಬ್ಬ, ಪ್ಲಾನ್ ಸೂಪರ್ ಆಗಿದೆ ಸಿಸ್ಟರು. ಇವಾಗ್ಲೇ ಮಾಡ್ಬಿಡೋಣ. ಹಲೋ, ಹಂಗ ಯಾವಾಗ? ಸಾಯಂಕಾಲನಾ? ಆಯ್ತಾಯ್ತು. ಈ ವಿಷಯನ ನಮ್ಮ ಅತ್ತೆಯವ್ರಿಗೆ ಹೇಳ್ತೀನಿ. ಒಂದೇ ಒಂದು ನಿಮಿಷ ಲೈನಲ್ಲಿರಿ. ಅತ್ತೆಯವ್ರೆ, ಅದೇ ನಮ್ಮ ಉತ್ತಮ್ಗೋಸ್ಕರ ಒಂದೊಳ್ಳೆ ಮದುವೆ ಸಂಬಂಧ ಬಂದಿದೆ ಅಂತ ಹೇಳಿದ್ನಲ್ಲ, ಅವರು ಇವತ್ತು ಸಾಯಂಕಾಲನೇ ರೆಸ್ಟೋರೆಂಟಲ್ಲಿ ಮೀಟ್ ಮಾಡೋಣ ಅಂತ ಹೇಳಿದ್ದಾರೆ. ನೀವು ಓಕೆ ಅಂದ್ರೆ ಅವ್ರಿಗೂ ಓಕೆ ಅಂತ ಹೇಳ್ಬಿಡ್ತೀನಿ. ಒಳ್ಳೆ ಸಂಬಂಧ ಅಂತಿದಿರಲ್ವಾ, ಅದನ್ನ ಬಿಡೋದ್ ಯಾಕೆ? ಓಕೆ ಅಂತ ಹೇಳಿ. ಸರಿ ಅತ್ತೆ, ಇವಾಗ್ಲೇ ಹೇಳ್ಬಿಡ್ತೀನಿ. ಹಲೋ, ನಮ್ಮ ಅತ್ತೆಯವರು ಓಕೆ ಅಂತ ಹೇಳಿದ್ದಾರೆ. ಇವತ್ತು ಸಾಯಂಕಾಲನೇ ಹುಡುಗಿ ನೋಡೋ ಶಾಸ್ತ್ರ ಇಟ್ಕೊಳ್ಳೋಣ. ಇಡ್ತೀನಿ. ಅಕ್ಕ, ತಿಂಗ್ಳಿಗೆ ಬೇಕಾಗಿರೋ ದಿನಸಿ ಎಲ್ಲ ತಂದಿದ್ದೀನಿ. ಅಬ್ಬಬ್ಬಬ್ಬಬ್ಬಬ್ಬ, ಇಲ್ಕೊಡು. ಥ್ಯಾಂಕ್ ಯು. ಸುಲೋಚನಾ ಅಮ್ಮ ಜೊತೆ ಶಾಪಿಂಗ್ ಹೋದ್ವಿ ಅಂದ್ರೆ ಮಿನಿಮಮ್ 3 ಗಂಟೆ ಆದ್ರೂ ಆಗತ್ತೆ ಅಜ್ಜಿ. ಸರಿ ಸರಿ, ಹೋಗಿ ಬೇಗ ರೆಡಿ ಆಗ್ಬಾ. ನಾವು ಅರ್ಜೆಂಟಾಗಿ ಹೊರಗೆ ಹೋಗ್ಬೇಕು. ಹೊರಗ? ಯಾಕಜ್ಜಿ? ಅರ್ಜೆಂಟಾಗಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರಲ್ವಾ ಅಜ್ಜಿ. ಬೇಗ ಹೋಗಿ ರೆಡಿ ಆಗ್ಬಿಟ್ ಬಾ. ಹೋಗ್ತಾ ಏನ್ ವಿಷಯ ಅಂತ ಹೇಳ್ತೀನಿ. ಅಳಿ ಅಂದ್ರೆ ನಿಮ್ಗೆ ಒಪ್ಸಿದ ಕೆಲ್ಸನ ಪೂರ್ತಿ ಮಾಡಿದ್ರಾ? ಇವಾಗ್ಲೇ ಮಾಡ್ಬಿಡ್ತೀನತ್ತೆ. ಇಲ್ಲಿ ಕೇಳೋ, ನಾನು ಲೀಲಾ ಕೃಷ್ಣ ಮಾತಾಡ್ತಾ ಇದ್ದೀನಿ. ನನಗೋಸ್ಕರ ನೀನು ಅರ್ಜೆಂಟಾಗಿ ಒಂದು ಕೆಲಸ ಮಾಡಬೇಕು. ಅದೇನಂದ್ರೆ, ಸರಿ, ಸಾಯಂಕಾಲದಷ್ಟೊತ್ತಿಗೆ ಕೆಲಸ ಮುಗಿಬೇಕು. ನಿನ್ನ ಕಾಲ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಏನೋ? ಏನೇ ಸತ್ಯವತಿ, ನಮ್ಮನ್ನೇ ಕೆಣಕ್ತೀಯಾ? ಇವಾಗ ನೋಡು ನಿನ್ ಕತೆ. ಉತ್ತಮ್, ಕಂದ ಉತ್ತಮ್. ನಾನು ರೆಡಿ ಅಜ್ಜಿ.
ನನ್ ಮುದ್ದು ಬಂಗಾರ, ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗ್ ಕಾಣ್ತಿದ್ಯಾ. ಮದ್ವೆ ಹುಡುಗಿ ನೋಡಿದ್ಲು ಅಂದ್ರೆ ತಕ್ಷಣ ಒಪ್ಕೊಂಡ್ಬಿಡ್ತಾಳೆ. ಮದುವೆ ಹುಡುಗಿನ ಅಂದ್ರೆ ನಾವೀಗ ಹುಡುಗಿ ನೋಡಕ್ ಹೋಗ್ತಾ ಇದ್ದೀವ? ಹೌದು ಉತ್ತಮ್, ನಿಮ್ ಮಾವ ನಿನ್ಗೊಂದ್ ಒಳ್ಳೆ ಸಂಬಂಧನ ನೋಡಿದ್ದಾರೆ. ಗೊತ್ತಿಲ್ದೇನೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಒಂದ್ಸಲ ಮೀಟ್ ಮಾಡಿ ನೀನ್ ಆ ಹುಡುಗಿನ ನೋಡಿದ್ರೆ ಮಿಕ್ಕಿರೋ ವಿಷಯನ ನಾವ್ ಮಾತಾಡ್ಕೊಳ್ತೀವಿ.